Look at the question number 15. In the figure, if angle ACB is equal to 50 degree. So, ಇಲ್ಲಿ ನೋಡಿ angle ACB. So, ಈ angle ಎಷ್ಟು ಕೊಟ್ಟಿದ್ದಾರೆ ಅವರು 50 degree ಅಂತ ಕೊಟ್ಟಿದ್ದಾರೆ. Then find the angle BAT. So, ಈ angle ಅನ್ನ find out ಮಾಡಬೇಕು. So, ನಮ್ಗಿಲ್ಲಿ ಟ್ಯಾಂಜೆಂಟ್ ಕಾರ್ಡ್ ಥಿಯರಮ್ ಗೊತ್ತಿದೆ. ಏನ್ ಹೇಳತ್ತೆ ಟ್ಯಾಂಜೆಂಟ್ ಕಾರ್ಡ್ ಥಿಯರಮ್ ಏನ್ ಸ್ಟೇಟ್ಮೆಂಟ್ ಹೇಳುತ್ತೆ ಅಂದ್ರೆ which state that angle between a tangent and chord. Okay, so chord ಅಂದ್ರೆ ಜ್ಯಾಗಳು ಅಲ್ವಾ. So chord drawn from the point of contact is equal to the angle subtended by the chord in the alternate segment of the circle ಅಂತ ಹೇಳುತ್ತೆ. ಸೊ ಹಾಗಾದ್ರೆ ಡಯಾಗ್ರಾಮ್ ಅಲ್ಲಿ ಏನ್ ಹೇಳತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇನ್ ದಿಸ್ ಕೇಸ್ AT is the tangent ಅಲ್ವಾ. ಸೊ AT ಏನಾಗುತ್ತೆ ಟ್ಯಾಂಜೆಂಟ್ ಆಗುತ್ತೆ. ಸೊ AT is the tangent and AB is the chord at the point of contact. ಸೊ ಇಲ್ಲಿ ಏನಾಯ್ತು ನೋಡಿ, AT ಟ್ಯಾಂಜೆಂಟ್ ಆದ್ರೆ AB ಏನಾಗುತ್ತೆ ಇದೇ ಒಂದು ಪಾಯಿಂಟ್ ಗೆ ಕಾಂಟ್ಯಾಕ್ಟ್ ಆಗಿ AB ಏನಾಗುತ್ತೆ ಕಾರ್ಡ್ ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ AB ಏನಾಯ್ತು ಕಾರ್ಡ್ at the point of contact A ಆಯ್ತು ಅಲ್ವಾ. ಸೊ angle subtended by chord AB in the alternate segment is. So ಏನ್ ಹೇಳತ್ತೆ ಇಲ್ಲಿ the angle subtended by the chord AB. ಸೊ ಇಲ್ಲಿ angle ಏನಾಗ್ತಾ ಇದೆ AB ಏನಾಗುತ್ತೆ alternate angle ಏನಾಗ್ತಾ ಇದೆ OCB. ಸೊ ಇದೇನಾಗುತ್ತೆ alternate segment ಆಗತ್ತೆ. ಸೊ angle OCB ಗೆ ಏನಾಗ್ತಾ ಇದೆ ಈಕ್ವಲ್ ಆಗ್ತಾ ಇದೆ. ಸೊ ಹಾಗಾದ್ರೆ ಈ ಒಂದು ಕಾರ್ಡ್ ಟ್ಯಾಂಜೆಂಟ್ ಕಾರ್ಡ್ ಥಿಯರಮ್ ಇಂದ ಏನ್ ಹೇಳ್ಬೋದು, ಆಂಗಲ್ BAT ಈಸ್ ಈಕ್ವಲ್ ಟು ಆಂಗಲ್ BACB ಅಂತ ಹೇಳ್ಬೋದು. ಸೊ ಆಂಗಲ್ ACB ಅಂತ ಹೇಳ್ಬೋದು. ಸೊ ಆಂಗಲ್ C ಏನಾಗುತ್ತೆ ಆಂಗಲ್ A ಗೆ ಈಕ್ವಲ್ ಡಿಗ್ರಿ ಆಗಿರುತ್ತೆ. ಸೊ ಬೈ ದಿ tangent chord theorem. So here angle ACB is given, that is 50 degree. So we can write this BAT is equal to 50 degree. So this angle BAT is equal to ಏನಾಗುತ್ತೆ 50 degree. So by the tangent chord theorem. Okay.